ದಿನ ನಮಗೆ. ಯಾಕೆಂದರೆ ನಮ್ಮ ರೈತ ನಾಯಕರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ 50 ವರ್ಷಗಳಿಂದ ತಮ್ಮ ರಾಜಕೀಯವನ್ನು ನಮ್ಮ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಮೂಡಿಬಿಟ್ಟಿರುವಂತಹ BS ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಪಯಣದ ಅಭಿಮಾನೋತ್ಸವದ ಸಮಾರಂಭಕ್ಕೆ ನಾವೆಲ್ಲರೂ ನಮ್ಮ ಈ ಕ್ಷೇತ್ರದ KGF ಕ್ಷೇತ್ರದಿಂದ ಈ 2 ಮಂಡಲಗಳಿಂದ ನಾವು ಸುಮಾರು 80 ವಾಹನಗಳಿಂದ ಈಗ ನಾವು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ನಾವೇ ಏನಂದರೆ, ನಮಗೆ ಯಡಿಯೂರಪ್ಪ ಅವರು ಸುಮಾರು ಅವರ ಜೀವನವೇ ಒಂದು MCಯಲ್ಲಿ ಮೆಂಬರ್ ಆಗಿ ಅಲ್ಲಿಂದ ಮತ್ತೆ ಅವರ ಜೀವನವನ್ನು ಬೆಳೆಸ್ಕೊಂಡು ಒಂದು ಅಸೆಂಬ್ಲಿನಲ್ಲಿ ಒಂದೇ ಒಂದು ಸೀಟ್ ಇದ್ದಂತಹ ಯಡಿಯೂರಪ್ಪ ಅವರು ಸುಮಾರು 110-115 ಸೀಟುಗಳವರೆಗೂ ಅದನ್ನು ಬೆಳೆಸಿ ಅದನ್ನು ನಮ್ಮ ಸುಮಾರು 4 ಸಲ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪ ಅವರ ಜೀವನವನ್ನು ನಡೆಸಿದ್ದಾರೆ. ಅವರಿಗೆ ಸುಮಾರು 50 ವರ್ಷ ಅವರ ರಾಜಕೀಯ ಪಯಣವನ್ನು ನಾವು ಸ್ಮರಿಸೋಣ ಅನ್ನೋ ಉದ್ದೇಶದಿಂದ ಸುಮಾರು ಚಿತ್ರದುರ್ಗದಲ್ಲಿ ಸುಮಾರು 10 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಜನ ಸೇರಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ತಾಲೂಕಲ್ಲಿ ಒಂದು 2,000-3 ಸಾವಿರ ಜನ ಸೇರಬೇಕು ಅಂತ ಆಯೋಜನೆ ಮಾಡಿಕೊಂಡು ಇದರಲ್ಲಿ ಪಕ್ಷ ಭೇದ ಇಲ್ಲದೇನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮ್ಮ ಈ ಕ್ಷೇತ್ರದ KGF ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ನಮ್ಮ ಪಕ್ಷದ ಪರವಾಗಿ ಎಲ್ರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಯಾಕೆಂದರೆ ನಮ್ಮ ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ನಾವು ಇಂದು ಇದನ್ನು ಆಯೋಜನೆ ಮಾಡಿದ್ದೀವಿ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಲ್ಲನೂ ಬರ್ತಾ ಇದ್ದಾರೆ. ನಮಗೆ ಬಂದು ನಾವು ಅಲ್ಲಿ ಕೂಡ ಅಷ್ಟೇ ನಮ್ಮ ಈ KGF ಕ್ಷೇತ್ರದಿಂದ BS ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ನಾವು ಇಲ್ಲಿಂದ ಈಗೆಲ್ಲ ಹೊರಟಿದ್ದೀವಿ. ಎಲ್ಲರೂ ಅಷ್ಟೇ ತಮ್ಮೆಲ್ಲರೂ ಅಭಿಮಾನದಿಂದ ಬಂದು ನಮ್ಮ ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಕೂಡ ಸುಖವಾಗಿ ಪ್ರಯಾಣ ಮಾಡಿ ಸುಖವಾಗಿ ಮತ್ತೆ ಬಂದು ನಮ್ಮ ಸ್ಥಳಗಳಿಗೆ ಎಲ್ಲರೂ ಸೇರಬೇಕು ಅನ್ನೋದು ಎಲ್ಲ ನಮ್ಮ ಉದ್ದೇಶ ಆಗಿರುತ್ತದೆ. ಹಾಗೆ ಯಡಿಯೂರಪ್ಪ ಅವರು ಅವರ ರಾಜಕೀಯ ಪಯಣ ಹಾಗೂ ಅವರ ಜೀವನದ ಉದ್ದಕ್ಕೂ ನಮ್ಮ ರಾಜ್ಯಕ್ಕೆ ಎಷ್ಟು ಅನುಕೂಲಗಳಾಗಿದೆ. ಅವರು ರೈತರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟಿರೋ ಪರವಾಗಿ ಹಾಗೂ ಶಾಲೆಯಲ್ಲಿ ಬಿಸಿ ಊಟದ ಪರವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸುಮಾರು ನಾನಾ ವಿಧದಲ್ಲಿ ಪಾಪ ಯಡಿಯೂರಪ್ಪ ಅವರು ಬೇಕಾದಷ್ಟು ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಸೇರಿ ಪ್ರತಿಯೊಬ್ಬರೂ ಇದರಲ್ಲಿ ಎಷ್ಟು ನಮ್ಮ ಇದರಲ್ಲಿ ಸುಮಾರು 10-15 ಲಕ್ಷ ಜನ ಸೇರಬೇಕು ಅಂತ ಉದ್ದೇಶದಿಂದ ಇದನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೂ ನಾವು ನಮ್ಮೆಲ್ಲರ ಪರವಾಗಿ ಅಭಿನಂದನೆ. ಸ್ಥಾಪಕರು ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಬೇಕಾದ್ರೆ ಅವ್ರು ಇಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ BJPನೇ ಇರ್ತಾ ಇಲ್ಲ. ಆ ಕಾಲದಲ್ಲಿ ಒಂದು ಕೌನ್ಸಿಲರ್ ಆಗಿದ್ದಾಗ ಅವ್ರು ಮಾಡಿರೋ ಆವಾಗಿಂದ ಕಷ್ಟ ಬಿದ್ದುಕೊಂಡು ಬಂದು ಇಲ್ಲಿವರೆಗೂ 2 ಸಲ ನಾವು ಗೌರ್ಮೆಂಟ್ನ ನಾವು ಕರ್ನಾಟಕದಲ್ಲಿ ಆಳ್ವಿಕೆ ಕೊಟ್ಟಿದ್ದಾರೆ. ಅವರು ಯಡಿಯೂರಪ್ಪ ಇಲ್ಲ ಅಂದರೆ BJP ಇಲ್ಲ ಇವತ್ತು ಹೇಳ್ಬೇಕಾದ್ರೆ. ಅದರಿಂದ ಇವತ್ತು ಅವರಿಗೆ ಒಂದು ಸಮಾರಂಭ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು KGF ಸುಮಾರು 2 ಸೇರಿ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಅದರಿಂದ ನಾವು ರಾಜ್ಯ ನಮ್ಮ KGF ಜನತೆಗೆ ಮತ್ತು ಯಡಿಯೂರಪ್ಪರ ಇವತ್ತು ಏನು ಸಮಾರಂಭ ಇದೆ ಅವರಿಗೆ ಶುಭಾಶಯ ಕೋರ್ತಾ ನಮ್ಮ ಮಾತು ಮುಗಿಸ್ತೀವಿ. ಇವತ್ತು ಶನಿವಾರ 9ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೀತಾ ಇರುವ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಏನಂದ್ಕೊಂಡಿದ್ದೀವಿ, ನಮ್ಮ KGF ತಾಲೂಕಿಂದ ಇದುವರೆಗೂ ಬಂದು BJP ಪಕ್ಷ ಇಂಪ್ಲಿಮೆಂಟ್ ಮಾಡಿ BJP ಪಕ್ಷ ಇದೆ ನಮ್ಮ ಹತ್ರ. ಇಲ್ಲಿ BJP ಅಂತ ಫಸ್ಟ್ ಮೊದಲಿಂದ BJP ಇತ್ತು. ಇವಾಗ ಕಾರಣಾಂತರ ಸ್ವಲ್ಪ ಹಿಂದೆ ಮುಂದೆ ಇತ್ತು. ಇವಾಗೆಲ್ಲ ಒಂದು ಒಗ್ಗೂಡಿಸಿ ಇವತ್ತು ನಮ್ಮ ಸಂಪಂಗಿಯನ್ನು ಪರವಾಗಿ ಇಲ್ಲಿ ನಮ್ಮ KGF ತಾಲೂಕಿಂದ 80 ಗಾಡಿಯನ್ನು ಕರ್ಕೊಂಡು ನಮ್ಮ ಯಡಿಯೂರಪ್ಪಾಜಿ ಇವತ್ತು BJP ಅಂತ ಹೇಳಿದ್ರೆ ಯಡಿಯೂರಪ್ಪಾಜಿ ಇಲ್ಲ ಅಂದರೆ ಇವತ್ತು BJP ಇಲ್ಲ ಕರ್ನಾಟಕದಲ್ಲಿ. ಆ ಥರ ಅಂಥವ್ರಿಗೆ ಇವತ್ತು ಈ 50 ವರ್ಷಗಳ ದೀರ್ಘವಾಗಿ ಅವರು ರಾಜಕೀಯ ಮಾಡ್ಕೊಂಡು ಬಂದಿರೋದಕ್ಕೆ ಇವ್ರಿಗೆಲ್ಲ ಇಲ್ಲಿರುವವ್ರಿಗೆಲ್ಲರಿಗೆ BJP ಅಂದರೆ ಯಡಿಯೂರಪ್ಪಾಜಿ ಬರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಇವತ್ತು ನಾವು ಇಲ್ಲಿಂದ 1500 ಜನ ಪ್ರಯಾಣ ಮಾಡ್ತಾ ಇದ್ದೀವಿ. ಹೋಗ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ಜೈ ನರೇಂದ್ರ ಮೋದಿಜಿ ಅವ್ರಿಗೆ, ಯಡಿಯೂರಪ್ಪಾಜಿ ಅವ್ರಿಗೆ, ಜೈ KGF ಮಾಜಿ ಶಾಸಕರಾದ ಸಂಪಂಗಿ ಅವ್ರಿಗೆ. ಬಂಧುಗಳೇ, ಈ ದಿನ 9ನೇ ತಾರೀಕು ಏನು ಯಡಿಯೂರಪ್ಪಾಜಿ ಅವರ 50ನೇ ವರ್ಷದ ರಾಜಕೀಯ ಜೀವನದಲ್ಲಿ ಅವರ ಹಾದಿ ಏನು ಕೌನ್ಸಿಲರ್ ಇಂದ ಹಿಡಿದು
CM ವರೆಗೂ ಆಗಿರುವ ಅವರ ಅನುಭವಗಳನ್ನು ಈ ನಮ್ಮ BJP ಪಕ್ಷ ಮತ್ತು ಇತರೆ ಜನಾಂಗದವರಿಗೂ ಕೂಡ ಅವರ ಅಭಿಪ್ರಾಯಗಳು, ಅವರು ನಡೆದು ಬಂದ ಹಾದಿಗಳನ್ನು ಎಲ್ಲ ನಮ್ಮ ನಾಯಕರಿಗೆ ತಿಳಿಸ್ಬೇಕಂತ ಹೇಳ್ಬಿಟ್ಟು, ಈ ಲೋಕಲ್ ಮುಖಂಡರುಗಳಿಗೆ ತಿಳಿಸ್ಬೇಕಂತ ಹೇಳ್ಬಿಟ್ಟು ಒಂದು ಅಭಿಮಾನೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಭಿಮಾನೋತ್ಸವಕ್ಕೆ ನಮ್ಮ KGF ತಾಲೂಕಿಂದ ಸುಮಾರು 1,000 ಜನ ಹೊರಡ್ತಾ ಇದ್ದೀವಿ. ಒಂದು 80 ಗಾಡಿಗಳು ಮಾಡಿದ್ದೀವಿ. ಮತ್ತು ಇನ್ನೂ ಇಂಡಿವಿಜುವಲ್ ಆಗಿ ಒಂದು 10-15 ಗಾಡಿಗಳು ಬರ್ತಾ ಇವೆ. ನಾವು ಮುಂದಿನ ತಿಂಗಳಲ್ಲಿ KGF ತಾಲೂಕಿನಲ್ಲಿ ಮತ್ತೆ BJP ಅರಳುತ್ತೆ ಎಂದ தினமானது ஸ்ரீ எடியூரப்பா அவர்களுடைய 50வது வருட அரசியல் வாழ்க்கை இன்றைக்கு மிக சிறப்பாக சித்ரதுர்காவில் நடக்க இருப்பதனால் KGF சிட்டி சார்பாகவும் வில்லேஜ் சார்பாகவும் சுமார் 80 வண்டிகள் இங்கிருந்து நாங்கள் அவருக்கு வாழ்த்துக்களை தெரிவிக்க கிளம்பி கொண்டிருக்கிறோம். அவருடைய வாழ்க்கை சொல்லணும்னா சைக்கிள்லேருந்து ஸ்டார்ட் பண்ணி ரெட் பஸ்ஸு, கர்நாடகாவில் ஃபேமஸ் ரெட் பஸ்ஸு, அந்த ரெட் பஸ்ஸில் ஊராக பஸ்ஸில் சுற்றி இந்த கட்சியை வளர்த்துருக்கிறாரு. எடியூரப்பா சொல்லப்போனால் எனக்கு 41 வயசு. அவர் அரசியல் அனுபவமே 50 வருடம் இருக்குது. இன்னும் BJP அடுத்த தடவை BJP தான் கவர்மெண்ட் அமைக்கும். அதுக்கு எடியூரப்பா அருள் எப்பவுமே இருக்கும். KGFலையும் BJP கண்டிப்பாக பிடிக்கும்னு சொல்லிக்கின்னு எடியூரப்பா இன்னும் மென்மேலும் வாழணும். KGF ಕ್ಷೇತ್ರದಿಂದ ಯಡಿಯೂರಪ್ಪರವರ ವಿಜಯೋತ್ಸವಕ್ಕೆ ನಾವು ತುಂಬ ಜನ ಇಲ್ಲಿಂದ ಹೊರಟಿದ್ದೇವೆ. ಅಭಿಮಾನೋತ್ಸವಕ್ಕೆ ಇಲ್ಲಿಂದ ಬಂದಿರತಕ್ಕಂಥ ನಮ್ಮ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸೇರಿ ಯಡಿಯೂರಪ್ಪನವರಿಗೆ ಜಯಕರ ಕೂಗಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಕರ್ನಾಟಕದಲ್ಲ ಭಾರತ ದೇಶದಲ್ಲೇ ಹೆಮ್ಮೆ ತರ್ತಕ್ಕಂಥ ವಿಷಯಗಳು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡೋದು, ರೈತರಿಗೆ ರೈತ ನಾಯಕರು ಅಂಥ ವ್ಯಕ್ತಿಗೆ ನಾವಿಲ್ಲಿಂದ ಹೋಗಿ ಮತ್ತು ನಗರ 2 ಮಂಡಲದ ವತಿಯಿಂದ ನಮ್ಮ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿನವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಂಡಲದ 2 ಅಧ್ಯಕ್ಷರ ಮತ್ತು ನಮ್ಮ ವೆಂಕಸಂದ್ರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಾಚಲಪತಿಯವರ ನೇತೃತ್ವದಲ್ಲಿ ಇಂದು ನಾವು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಒಂದು ಇಡೀ ರಾಜ್ಯದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಏನು ದಕ್ಷಿಣ ಭಾರತದ ಭೀಷ್ಮ ಅಂತ ಹೇಳ್ಬೋದು BS ಯಡಿಯೂರಪ್ಪರವರು ಸೈಕಲ್ ತುಳಿಯುವ ಮುಖಾಂತರ ಅವರ ಅಂಬಾಸಿಡರ್ ಕಾರ್ನ ಮುಖಾಂತರ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ BJP ಸಂಘಟನೆಯನ್ನು ಅಲ್ಲಿ ಕೂಡ ಸಂಘಟನೆಯನ್ನು ಕಟ್ಟಿ ಇವತ್ತು 4 ಬಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ರಾಜ್ಯದ 4 ಬಾರಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ರೈತಪರ ಹೋರಾಟಗಾರರು, ರೈತರ ಒಂದು ಸಾಲ ಮನ್ನಾ ಮಾಡೋ ಮುಖಾಂತರ, ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಮುಖಾಂತರ, ವಿದ್ಯಾರ್ಥಿಗಳಿಗೆ ಒಂದು ಸೈಕಲ್ ವಿತರಣೆ ಮುಖಾಂತರ ಮತ್ತು ಏನು ಅಲ್ಲಿ ಆಗಿರ್ತಕ್ಕಂಥ ಒಂದು ನಿಮಗೆಲ್ಲ ಗೊತ್ತಿರ್ಬೋದು, ಕರಾವಳಿ ಪ್ರದೇಶದಲ್ಲಿ ತುಂಬ ಮಳೆಯಾಗಿ ಬಂದಿರ್ತ ಸಂದರ್ಭದಲ್ಲಿ ಅಲ್ಲಿ ಏನು ಮನೆಗೆ ಹಾನಿಯಾಗಿತ್ತೋ ಅವತ್ತು 3 ಲಕ್ಷ ಘೋಷಣೆ ಮಾಡ್ತಕ್ಕಂಥ ಒಬ್ಬ ಏಕೈಕ ನಾಯಕ ಅಂತಂದರೆ ಇವತ್ತು BS ಯಡಿಯೂರಪ್ಪ ಅಂತ ಹೇಳ್ಬೋದು. BJPಯ ಕಟ್ಟಲು BJP ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ BS ಯಡಿಯೂರಪ್ಪನವರು ಸುದೀರ್ಘವಾದಂತಹ 50 ವರ್ಷಗಳ ಒಂದು ರಾಜಕೀಯದ ಒಂದು ಹಿನ್ನೆಲೆಯಲ್ಲಿ ಇವತ್ತು ಚಿತ್ರದುರ್ಗದಲ್ಲಿ ಎಲ್ಲ ಅಭಿಮಾನಿಗಳು, BJPಯ ಎಲ್ಲ ಅಭಿಮಾನಿಗಳು ಕೂಡ ಒಂದು ಅಭಿಮಾನೋತ್ಸವದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಗೃಹ ಸಚಿವರು, ನಮ್ಮ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಜಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ BS ಯಡಿಯೂರಪ್ಪರವರ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ನಾಯಕರು ಮತ್ತು ನಮ್ಮ ಭಾಗದ ಮಾಜಿ ಶಾಸಕ ಸಂಪಂಗಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು ನಾವು KGFನ ಒಂದು ಗ್ರಾಮಾಂತರ ಮತ್ತು ನಗರ ಮುಖದಿಂದ 1500ಕ್ಕಿಂತ ಹೆಚ್ಚು ಜನರು ಕೂಡ ಒಂದು ಚಿತ್ರದುರ್ಗಕ್ಕೆ ನಾವು ಪ್ರಯಾಣ ಮಾಡಿದ್ದೀವಿ. ನಮ್ದು ಇಷ್ಟೇ ಒಂದು ಹಿನ್ನೆಲೆ ಏನಂತಂದರೆ ಮತ್ತೊಂದು ಬಾರಿಗೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರಬೇಕು. ಈ ಅಭಿಮಾನೋತ್ಸವದ ಮುಖಾಂತರ ನಮ್ಮ ಪಕ್ಷ ಸಂಘಟನೆ ಇನ್ನಷ್ಟು ವೇಗವಾಗಿ ಒಂದು ಸಂಘಟನೆ ಬೆಳೆಯೋಕ್ಕೆ ಒಂದು ಮಾರ್ಗಸೂಚಿ ಆಗುತ್ತೆ. ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನಾಗ್ತಾ ಇದೆ. ಇದು ನಮ್ಮ ಚುನಾವಣೆಗೆ, ನಮ್ಮ ಮುಂದಿನ ಬರುವಂಥ ಚುನಾವಣೆಗೆ ಒಂದು ನಮ್ಮ ಕಾರ್ಯಕ್ರಮದ ನಮಗೆ ಒಂದು ರೂಪರೇಷೆ ಅಂತ ಹೇಳ್ಬೋದು, ನಮ್ಗೆ ಮಾರ್ಗದರ್ಶನ ಅಂತ ಹೇಳ್ಬೋದು. ಇವತ್ತು ಇಡೀ ರಾಜ್ಯದ ನಾಯಕರೆಲ್ಲ ಕೂಡ ಒಗ್ಗಟ್ಟಿನಿಂದ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಂತಸ ಸುದ್ದಿ. ಈ ಒಂದು KGFನ ಗ್ರಾಮಾಂತರದಿಂದ ಸುಮಾರು 1500ಕ್ಕಿಂತ ಹೆಚ್ಚು ಕಾರ್ಯಕರ್ತರು ನಾವು ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಮಗೆ ಯಡಿಯೂರಪ್ಪನವರ ಮಾರ್ಗದರ್ಶನ ಇಟ್ಟು ಈ ಕರ್ನಾಟಕದ ಮತ್ತೆ ಸಂಘಟನೆಯನ್ನು ಬಲಿಷ್ಠ ಮಾಡೋದಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸುವಂತ ಹೇಳ್ತಾ ನನ್ನ ಮಾತನ್ನು ಮುಖ್ಯಮಂತ್ರಿ ಜೈ ಹಿಂದ್ ಜೈ ಕರ್ನಾಟಕ ಮಾತು.